ಎಂದು ಕೇಳಿದಾಗ ಪ್ರೀತಿ ಹಂತವೆಂದರೆ ನೀತಿ ಪಾಠವನ್ನು ಬೋಧನೆ ಮಾಡಿ ಈಗ ನಿನ್ನ ಬೋಧೆಯನ್ನು ಪೂಜೆ ಮಾಡಿ ಪಡಬೇಕಾದ ಸಂತೋಷದಿಂದ ಸಂತೋಷವಾಗಿ ಒಂದು ಕಾಲೇಜಿನಲ್ಲಿ ನೀನು ನನ್ನನ್ನು ಪ್ರೀತಿಯಿಂದ ಕೇಳಿದಾಗ ಬೋಧನೆ ಮಾಡಿ ಈಗ ನಿನ್ನ ಬೋಧನೆಯನ್ನು ಪೂಜೆ ಮಾಡಿ ಪಡಬೇಕಾದೆ ಸಂತೋಷವಾಗಿ ಬದುಕಿಗೆ ಆಡುತ್ತಿರುವಯ ಕಾಲೇಜಿನಲ್ಲಿ ನೀನು ನನ್ನನ್ನು ಪ್ರೀತಿಯಿಂದ ಕೇಳಿದಾಗ ನೀನು ಮಾಡಿದ ಅವಮಾನದ ಸೇಠ ವಿರಾಟ ನಂತರ ಒಳದಲ್ಲಿ ಮುಗಿಲೆಂತ ಅವಮಾನದ ಸೇರಿನ ಚಾಲನಂತ ಬೇಕಾದರೆ ಇಲ್ಲದೆ ದುಃಖ ಬಲಿತ ಪಕ್ಷಿಗಳಂತೆ ಸ್ವತಂತ್ರವಾಗಿ ಹಾರಾಡಲು ಆಧಾರವಾಗಿರುವ ನಿನ್ನ ಬಲಿತ ತೂಕಗಳಲ್ಲಿ ಕಿತ್ತಗಿದು ಗಂಟೆಗೆ ನುಂಡನಾಗಿ ನಿಂತು ನಿನ್ನ ಭಯದ ಒಂದೊಂದು ಭಾಗವನ್ನು ನನ್ನ ಮನ ಬಂದಂತೆ ಕುಕ್ಕಿ ತಿಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಸಿಗುವವರೆಗೂ ನಮ್ಮಿಬ್ಬರ ನಡೆಯುವುದೇ ಬರೇ ಕ್ರಾಂತಿ ಯಾವುದೋ ಒಂದಕ್ಕೆ ಈ ಕಡೆ ಹಾರಿ ಬಂದಿದ್ದೆ ಕಾಣುತ್ತದೆ ಯಾರು ಇಲ್ಲದೆ ಈ ಕಾಡು ನಡೆ ಮಧ್ಯೆ ನನ್ನ ಕಾಮದ ಹಸಿವನೆ ಇಂಗಿಸಿಕೊಂಡರಾಯಿತು ರೀ ಮಿಸ್ಟರ್, ನನ್ನ ದಾರಿಗೆ ಅಡ್ಡಗಟ್ಟಿ ನಿಂತಿದ್ದೀರಲ್ಲ, ದಾರಿ ಬಿಡಿ. ದಾರಿ ಬಿಡು ನಿಮಗೆ ದಾರಿಗೆ ಅಡ್ಡ ನಿಂತಿರುವುದು ಸ್ವಾಗತ ಸೋರಿ ಅಂದರೆ ಮಾಡಿದ ಕಲ್ಲಖಣೆ ಅಂದರೆ ನಿಮ್ಮ ಮಾತಿನ ಅರ್ಥ ಅಂದರೆ ನನ್ನ ಕಾಮದ ದಾರಿಗೆ ನಿನ್ನ ದಾರಿಗೆ ನಿರ್ಮಿಸಿಕೊಂಡು ನಿನ್ನ ಸರ್ವಾಂಗದಲ್ಲಿ ಸವಾರಿ ಮಾಡುವುದಕ್ಕೆ ರೀ ಮಿಸ್ಟರ್, ಮಾತು ಮರ್ಯಾದೆಯಿಂದ ಬರಲಿ. ನನ್ನ ದಾರಿಗೆ ಅಡ್ಡಗಟ್ಟಿ ನಿಂತಿದ್ದಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆಯಲ್ಲೋ ಯಾರು? ನನ್ನ ಹೆಸರು ಹೆಚ್ಚಿದ ಕಡೆ ಕಿಚ್ಚು ತುಂಬಿದ ಹುಟ್ಟು ನಿನ್ನಂತ ಧೈರ್ಯಗಳೆಂದರೆ ನನಗೆ ಪಂಚ ಪ್ರಾಣ ಕಡೆ ನಿನ್ನಂತ ಧೈರ್ಯಗಳೆಂದಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಕಮಾಂಡಿಯರ್, ನಾನು ಯಾರನ್ನದು ಅನಂತರ ಪರಿಚಯ ಮಾಡಿಕೊಂಡರಾಯ್ತು. ಆಸೆ ನಿಲ್ಲಿಸಬಾರೇ ಬಾ. ಕಾಮ ತುಂಬಿದ ನಾಯಿ ಮಾತಿದ್ದರೆ ಸಾಕು, ಕಾಮದ ಪದಗಳೇ ನುಡಿತಿರುವೆಲ್ಲ. ನಾಚಿಕೆ ಆಗಬೇಕು ನಿನಗೆ. ನೋಡು, ನಾನು ಯಾರೆಂದು ಈ ರೀತಿ ವರ್ತಿಸುತ್ತಿರುವೆಯಲ್ಲ, ನಾನು ಯಾರೆಂದು ತಿಳಿದು ಈ ರೀತಿ ವರ್ತಿಸಿ ಹೋಗುತ್ತಿರಲಿಲ್ಲ ನೀನು. ನೋಡು, ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ ಕಾಮದ ನಾಯಿ. ನಾಯಿ ಎಂಬ ಪದವನ್ನು ಉಚ್ಚರಿಸಿದ ನಿನಗೆ ಪಾದ ತುಟಿಗಳಿಗೆ ಮುತ್ತುಕೊಟ್ಟಾದರೆ ನನ್ನ ಶಿಕ್ಷೆ ನನಗೆ ರಾಣಿ ಚೆನ್ನಮ್ಮನು, ಒಳಿಗೆ ಹೋಗುವನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನೋ ಇಲ್ಲ ಬಾಧನೆ ಅವರ ಪ್ರತಿ ರೂಪದಲ್ಲಿ ಹುಟ್ಟಿ ಬಂದಿರುವ ಗರತಿ ಗಂಗವಳ ನಿಮಗೆ ಯಾರು ಅಲ್ಲ. ಕಾಶ್ಮೀರದ ಒಂದು ಗಂಡಿನ ಅವಕಾಶವನ್ನು ಕಾಶ್ಮೀರದಲ್ಲಿ ಎಲ್ಲೂ ನಿನಗೆ ಇಷ್ಟೊಂದು ಕೊಬ್ಬಿರಬೇಕಾದರೆ ಗಂಡೆಡೆಗೆ ಗುಂಡಿಗೆ ಬಂದಿರುವ ಬಾಲ್ಯಗಾರ ವಂಶದಲ್ಲಿ ಹುಟ್ಟಿರುವ ಬಾಲ್ಯಗಾರ ಮದಕರಿ ನಾಯಕನಾಗಿ ರಾಟಕಳೆ. ಓಹೋ, ಜಿ ಬಿ ನನ್ನ ಪ್ರಿಯಕರ ಹೇಳಿದ ವಿರಾಟ್ ಇವರೇ ಇರಬೇಕು.
ಅಂದ ಹಾಗೆ ನಾನು ಇವರ ಎಸ್ಟೇಟ್ ನಲ್ಲೇ ಇದ್ದೇನೆ. ನನ್ನ ಪ್ರಿಯಕರ ಹೇಳಿದಂತೆ ಅವರ ಕಾರ್ಯವನ್ನು ನಡೆಸಲೇಬೇಕು. ಆದರೆ ಸಂಪರ್ಕದಿಂದ ಇವರು ತುಂಬಾ ಒಳ್ಳೆಯವರು. ಆದರೆ ಇವರು ನೋಡಿದರೆ ಹಾಗೆ ಕಾಣಿಸುತ್ತಿಲ್ಲ. ಏನೇ ಆಗಲಿ ನಾನು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಹೇಗೆ ಅಮ್ಮಣ್ಣಿ ನನ್ನ ಮಾತು ಹೆಸರು ಕೇಳಿದ ತಕ್ಷಣ ಏಕೆ ಹಸರಕ್ಕೆ ನಿಂತಿರುವೆ? ಒಂದು ನಿನ್ನ ಧೈರ್ಯ ಹೇಳಿ ಚಿನಾಲಿ. ನೋಡಿ ಮಿಸ್ಟರ್ ವಿರಾಟ್, ನೀವು ವಿರಾಟ್ ಅಂತ ತಿಳಿಯದೆ ತಪ್ಪಾಗಿ ಮಾತನಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿಬಿಡಿ. ಇದು ಕಡೆ ವಿರಾಟ ಭಯ ಅಂದ್ರೆ ಹೇ ಅಮ್ಮಣ್ಣಿ, ಹಾವಿಗೆ ಅಲ್ಲಿನ ಲಿಶ, ಚೌಳಿಗೆ ಕೊಂಡಿನ ಲಿಶ, ಈ ರೋಟನಿಗೆ ಪ್ರತಿಯೊಂದು ನಾಡಿನ ಲಿಶ ಕಣೆ. ಹೇ, ಇಲ್ಲ. ಬಡವರ ಬೇಡುವುದು ಒಳ್ಳೆ ಊಟವನ್ನು, ರೈತರ ಬೇಡುವುದು ಒಳ್ಳೆ ಫಲವನ್ನು, ವಿರಾಟ ಬೇಡುವುದು ನಿನ್ನ ದೇಹದ ಅಂಗವನ್ನು ಕಣೆ. ನೋಡಿ, ನಾನು ನಿಮ್ಮ ಎಸ್ಟೇಟ್ ನಲ್ಲೇ ಇದ್ದೀನಿ. ನನ್ನ ಹೆಸರು ಪ್ರೇಮ ಅಂತ. ನಾನು ಇದೇ ಊರಿನಲ್ಲಿ ಸರ್ಕಾರಿ ಹಾಸ್ಪಿಟಲ್ ಡಾಕ್ಟರ್ ಆಗಿ ಇದ್ದೀನಿ. ನಿಮ್ಮನ್ನು ನೋಡೋಣ ಅಂತ ಬಂದೆ. ಆದರೆ ನೀವು ಈ ರೀತಿ ಸಾರಿ ಪ್ರೇಮ, ಆರಂಭದ ತಿಳಿಯೋದಕ್ಕೆ ಕೆಳಗೆ ವರ್ತಿಸಿದೆ. ಐ ಆಮ್ ಸಾರಿ. ಸರಿ, ಓಕೆನಾ? ಸರಿ. ನೋಡಿ, ನಾನು ನಿಮ್ಮನ್ನು ಹುಡುಕಿಕೊಂಡು ಬಂದ ಕಾರಣ ನಿಮ್ಮ ಎಸ್ಟೇಟ್ ನಲ್ಲಿ ಸಂಪತ್ ಅಂತ ಅವರು ಕೆಲಸ ಮಾಡುತ್ತಿದ್ದಾರಲ್ಲ, ಅವರಿಗೆ ನೀವೇ ಬಾಸ್ ಅಂತೆ. ಪ್ರೇಮ, ಮಾತನಾಡಿಸಿಕೊಂಡು ಪ್ರೇಮ, ಈ ಊರಿನಲ್ಲ ಪ್ರೇಮ, ಭಾರತ ಮೂಲೆ ಸಹ ಕಾಂಪ್ಲೆಕ್ಸ್ಗಳಿವೆ. ಅದರ ವಿಷಯವಿದೆ ಪ್ರೇಮ. ನನ್ನನ್ನು ಮಾತನಾಡಲು ಬಂದೆ ಅಥವಾ ವಿರಾಟ್ ಅದು
Thank you.